ಮಧುರ ಆಗ್ರಿಟೆಕ್ಗೆ ಸ್ವಾಗತ. ಅರೇಕಾನೆಟ್ನಲ್ಲಿ ಅಡಿಕೆ ಗಿಡದಲ್ಲಿ ಪೆಸ್ಟ್ಸ್, ಮೇಜರ್ ಪೆಸ್ಟ್ಸ್ ಯಾವ ಬರ್ತಾವಪ್ಪ ಅಂದರೆ, ಒಂದು ಸ್ಪಿಂಡಲ್ ಬಗ್. ಇದು ಹೆಚ್ಚಿನ ಡ್ಯಾಮೇಜ್ ಮಾಡ್ತದೆ. ನೀವು ನೋಡ್ತಾ ಇರ್ಬೋದು, ಇದು ನ್ಯಾಚುರಲಾಗಿ ಲೀಫ್ ಆಕ್ಸಿಲ್ಸಲ್ಲಿ ಇದು ಏನಾಗುತ್ತೆ, ರಸ ಹೀರಿದ ತಕ್ಷಣ ಏನಾಗುತ್ತೆ, ನಿಮಗೆ ಥರ ಸ್ಪಾಟ್ ಥರ ನಿಮಗೆ ಕಾಣುತ್ತೆ. ಹೆಚ್ಚಿಗೆ ಇದು ಇನ್ಫೆಕ್ಷನ್ ಮಾಡಿದಾಗ ಏನು ಲೀವ್ಸು ಡ್ಯಾಮೇಜ್ ಆಗಿ ಉದುರು ಬೀಳೋ ಚಾನ್ಸಸ್ ಇರುತ್ತೆ. ಇದು ಮೇಜರಾಗಿ ನಾವು ನೋಡ್ತೇವೆ ಸ್ಪಿಂಡಲ್ ಬಗ್ ಅನ್ನೋದು. ಇದರ ಒಂದು ನೋಡ್ಬೋದು ಯಾವ ಥರ ಇದೆ ಅಂತ ಸ್ಪಿಂಡಲ್ ಬಗ್ಸು. ನೆಕ್ಸ್ಟ್ ಹೇಳ್ತೀವಪ್ಪ ಅಂದರೆ ವೈಟ್ ಗ್ರಬ್ಸ್ ಅಂತ ಹೇಳ್ತೀವಿ, ಅಥವಾ ರೂಟ್ ಗ್ರಬ್ಸ್. ಇದು ಜಾಸ್ತಿ ನೀವು ಹೇಳ್ಬೇಕಪ್ಪ ಅಂದರೆ, ಇದು ಒಂದು ಸ್ಯಾಂಡಿ ಲೋಮ್ ಸೈನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಜಾಸ್ತಿ ಕಾಣ್ತದೆ. ಇದು ಏನು ಮಾಡುತ್ತೆ, ರೂಟ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಇದರಲ್ಲಿ ಏನಪ್ಪ ಅಂದರೆ, ಟೋಟಲಿ ಗಿಡದ ಬೇರುಗಳು ಡ್ಯಾಮೇಜ್ ಮಾಡಿ ಗಿಡ ಒಣಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೆಕ್ಸ್ಟ್ ಹೇಳ್ತೀವಿ ನಾವು ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಅಂತೇಳಿ. ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಏನಪ್ಪ ಅಂದರೆ, ಇದು ಡ್ಯಾಮೇಜ್ ಮಾಡೋದ್ರಿಂದ ಒಳಗಡೆ ಗಮ್ಮಿ ಥರ ಆಗಿಬಿಟ್ಟು ಈ ಥರ ಓಪನಿಂಗ್ ಆಗೋದಿಲ್ಲ. ನಮಗೆ ಹೊಂಬಾಳೆ ಏನಿದೆ ಓಪನ್ ಆಗೋಲ್ಲ. ಒಂದು ಇದರಿಂದ ಏನಾಗುತ್ತೆ, ಒಳಗಡೆ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದು ಹೆಚ್ಚಿಗೆ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಇದಿದೆ. ಆಮೇಲೆ ಇದು ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ರೆಡ್ ಮೈಟ್ಸ್ ಅಂತ ಕರಿತೀವಿ. ಅಂದರೆ ರೆಡ್ ಮೈಟ್ಸ್ ಡ್ಯಾಮೇಜ್ ಮಾಡೋದ್ರಲ್ಲಿ ಏನಾಗುತ್ತೆ, ರಸ ಇದ್ಬಿಟ್ಟು ಇದು ಲೀವ್ಸ್ ಹಿಂಭಾಗ ನೋಡಿದಾಗ ನಮಗೆ ಈ ಥರ ಮೈಟ್ಸ್ ಒಂದು ಎಫೆಕ್ಟ್ ಕಾಣುತ್ತೆ. ಇದು ಒಂದು ಮೇಜರ್ ಪೆಸ್ಟ್ ಆಗಿರುತ್ತೆ. ಈ ಒಂದು 4 ಪೆಸ್ಟ್ಗಳಿಗೆ ನಾವು ನಿವಾರಣೆ ಮಾಡಬೇಕಪ್ಪ ಅಂದರೆ, ನೀವು ಮಧುರ ಆಗ್ರಿಟೆಕ್ನ ಒಂದು ಸಂಪರ್ಕಿಸೋದ್ರಿಂದ ನಾವು ಇದಕ್ಕೆ ಪರಿಹಾರವನ್ನು ನಿಮಗೆ ನೀಡುವುದಕ್ಕೆ ಅನುಕೂಲವಾಗುತ್ತೆ. ಹಾಗೆ ಡಿಸೀಸಸ್ಗೆ ಬಂದಾಗ ನಮಗೆ ಮೇಜರಾಗಿ ಬರ್ತಕ್ಕಂಥ ಡಿಸೀಸ್ ಏನಪ್ಪ ಅಂದರೆ, ಅರೇಕಾನೆಟ್ನಲ್ಲಿ ಕೊಳೆ ರೋಗ ಅಂತ ಹೇಳ್ತೀವಿ. ಅಂದರೆ ಇದು ಹೆಂಗಪ್ಪ ಅಂದರೆ, ನಾವು ಏನು ನಟ್ಸ್ ಏನಿರ್ತಾವಲ್ಲ, ಅಡಿಕೆ ಎಲ್ಲ ಬಿದ್ದುಬಿಟ್ಟು ಇದು ಡ್ಯಾಮೇಜ್ ಆಗುತ್ತೆ. ಇದು ಭಾಳ ನಾವು ಮೇಜರಾಗಿ ಅಡಿಕೆ ಉದುರೋದು ಅಂತ ಹೇಳ್ತೀವಿ. ಇದು ನಾವು ಭಾಳ ಇದರಲ್ಲಿ ನೋಡ್ತೇವೆ. ಇದು ಒಂದು ಮೇಜರ್ ಡಿಸೀಸ್ ಆಗಿರುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ನಾವು ಹೇಳ್ತೀವಿ ಏನಪ್ಪ ಅಂದರೆ ಬಡ್ ರಾಟ್ ಅಂತ ಹೇಳ್ತೀವಿ, ಅಥವಾ ಕ್ರೌನ್ ರಾಟ್. ಇದು ಒಂದು ಲೀವ್ಸ್ ಏನಪ್ಪ ಇನಿಷಿಯಲಿ ಯೆಲ್ಲೋಯಿಂಗ್ ಆಗಿಬಿಟ್ಟು ಸ್ಪಿಂಡಲ್ ಲೀಫು ಇದಾಗುತ್ತೆ, ರಾಟಿಂಗ್ ಆಗುತ್ತೆ. ಇದರಲ್ಲಿದ್ದು ಏನಪ್ಪ ಅಂದರೆ ಟೋಟಲಿ ನಮಗೆ ಕ್ರೌನ್ ಪೂರ ಡ್ಯಾಮೇಜ್ ಆಗುತ್ತೆ. ಇದು ಒಂದು ಡಿಸೀಸ್ ಮುಖ್ಯವಾಗಿ ನಾವು ಕಂಡುಬರುತ್ತೆ. ಅದಾದಮೇಲೆ ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಅಂತ ಹೇಳ್ತೀವಿ. ಇದೀಗೇನಪ್ಪ ಅಂದರೆ, ನಾವು ಯೆಲ್ಲೋಯಿಂಗ್ ಆಫ್ ಇನ್ಫ್ಲೋರೆಸೆನ್ಸ್ ಅಂತಂದರೆ ಟಿಪ್ಪಲ್ಲಿ ಡ್ರೈ ಆಗಿಬಿಟ್ಟು ನಿಮಗೆ ಒಣಗ್ತಾ ಬರುತ್ತೆ. ಇದು ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೀಫ್ ಸ್ಪಾಟ್. ಇದು ಕೂಡ ಭಾಳ ಈಗ ಕಾಮನ್ನಾಗಿ ಎಲ್ಲ ಕಡೆ ಕಾಣ್ತಾ ಇದೆ. ಈ ಲೀಫ್ ಸ್ಪಾಟ್ ಏನಪ್ಪ ಅಂದರೆ ಟೋಟಲಿ ಎಲ್ಲೋ ಇದಾಗ್ಬಿಟ್ಟು ಎಲೆಗಳು ಉದುರೋದಕ್ಕೆ ಇದಾಗ್ತಾ ಇದೆ. ಇದು ನಾವು ಹೆಚ್ಚಿಗೆ ನೋಡ್ತಾ ಇದ್ದೀವಿ. ಸೊ ಇವು ಮೇಜರ್ ಡಿಸೀಸಸ್ ಆಗಿರುತ್ತೆ. ಇವನ್ನೆಲ್ಲ ನಾವು ನಿವಾರಣೆ ಮಾಡಬೇಕಪ್ಪ ಅಂದರೆ ಸರಿಯಾದ ರೀತಿಯ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯವಾಗಿರುತ್ತೆ. ಹಾಗಾಗಿ ರೈತರು ಸರಿಯಾದ ಮ್ಯಾನೇಜ್ಮೆಂಟ್ ಮಾಡಬೇಕಪ್ಪ ಅಂದರೆ ತಾವುಗಳು ಮಧುರ ಆಗ್ರಿಟೆಕ್ನ ಸಂಪರ್ಕಿಸಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ.